ಹಾಯ್ ಹಲೋ ನಮಸ್ಕಾರ. ಇವತ್ತು PUC ರಿಸಲ್ಟ್ ಬಂದಿದೆ. ಒಳ್ಳೆ ಅಂಕಗಳನ್ನ ಪಡೆದು ಅವರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಯಾರೆಲ್ಲ ರೀಚ್ ಆಗಿದ್ದೀರಾ ಮಕ್ಕಳೇ, ನಿಮ್ಗೆಲ್ರಿಗೂ ಸಹ ಕಂಗ್ರಾಚ್ಯುಲೇಷನ್ಸ್. ನಿಮ್ಮ ಭವಿಷ್ಯ ಅನ್ನುವಂಥದ್ದು ಉಜ್ವಲವಾಗಿರ್ಲಿ. ಅದೇ ರೀತಿ ನಾನು ಈ ವಿಡಿಯೋ ಮಾಡಿರುವಂತದ್ದು ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಆಗ್ಲಿಕ್ಕೆ ಆಗದೆ ಬೇಜಾರಲ್ಲಿರುವಂತಹ ಮಕ್ಕಳಿಗೆ ಸ್ವಲ್ಪ ಸಮಾಧಾನ ಮಾಡುವಂತಹ ಒಂದು ಉದ್ದೇಶದಿಂದ ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ನಿದ್ರೆ ಬಿಟ್ಟು ಓದಿದಂತಹ ಕೆಲವು ಮಕ್ಕಳಿಗೆ ಅವರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ರೀಚ್ ಆಗ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಅವರೆಲ್ಲ ತುಂಬಾ ಹರ್ಟ್ ಆಗಿದ್ದಾರೆ. ನಂಗೆ ಗೊತ್ತು ನೀವು ಇವಾಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ. ಮಕ್ಕಳೇ ತುಂಬಾ ಬೇಜಾರಾಗಿರತ್ತೆ, ಮನಸ್ಸಿಗೆ ನೋವಾಗಿರತ್ತೆ. ಎಷ್ಟೋ ಕಷ್ಟಪಟ್ಟು ಓದಿದೀನಿ, ಆದ್ರೆ ಯಾಕೆ ನನಗೆ ಇಷ್ಟು ಕಡಿಮೆ ಮಾರ್ಕ್ಸ್ ಬಂತು, ನನ್ನ ಎಕ್ಸ್ಪೆಕ್ಟೇಷನ್ ಅನ್ನ ಯಾಕೆ ನಂಗೆ ರೀಚ್ ಆಗ್ಲಿಕ್ಕೆ ಆಗಿಲ್ಲ ಅನ್ನುವಂತ ಫೀಲಿಂಗ್ ಅನ್ನುವಂಥದ್ದು ತುಂಬಾ ಚುಚ್ಚುತ್ತದೆ ನಿಮ್ಗೆ ಅಲ್ವಾ. ನೀವೊಬ್ರೆ ಅಲ್ಲ ಮಕ್ಕಳೇ, ಹಾಗೆ ಎಷ್ಟೋ ಜನರಿಗೆ ಈ ತರಹ ಅನುಭವ ಆಗಿರ್ತದೆ. ಧೈರ್ಯ ತಗೊಳ್ಳಿ. ಅಳಬೇಕು ಅನ್ಸಿದ್ರೆ ಅತ್ ಬಿಡಿ, ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೋಬೇಕು ಅನ್ಸಿದ್ರೆ ಕೂತ್ಕೊಂಡ್ಬಿಡಿ. ಯಾಕಂದ್ರೆ ನಿಮ್ಮ ಎಮೋಷನ್ ಸಹ ವ್ಯಾಲಿಡ್, ಆದ್ರೆ ಇದಕ್ಕೆ ಸ್ಟಿಕ್ ಆನ್ ಆಗಿ ಕೂತ್ಕೋಬೇಡಿ. ಯಾಕಂತ ಹೇಳಿದ್ರೆ PUC ರಿಸಲ್ಟ್ ಒಂದೇ ಅಲ್ಲ ನೀವು ಯಾರು ಅಂತ ಡಿಸೈಡ್ ಮಾಡುವಂತದ್ದು. ನೀವೇನಾಗ್ಬೇಕು ಅಂತ ಡಿಸೈಡ್ ಮಾಡೋದು PUC ಮಾರ್ಕ್ಸ್ ಒಂದೇ ಅಲ್ಲ. ಮಕ್ಕಳೇ, ನೀವು ಎಷ್ಟೊಂದು ಸಕ್ಸಸ್ಫುಲ್ ವ್ಯಕ್ತಿಗಳ ಬಗ್ಗೆ ಕೇಳಿದಿರಲ್ಲ, ಅವರೆಲ್ಲರೂ PUC ಯಲ್ಲಿ ಟಾಪರ್ಸ? ಖಂಡಿತ ಅಲ್ಲ. ಕೆಲವರು ಇದ್ದಿರ್ಬೋದು, ಆದ್ರೆ ಎಲ್ಲರೂ ಟಾಪರ್ಸ್ ಆಗಿರಲ್ಲ. ಹಾಗಾಗಿ ಸಕ್ಸಸ್ಫುಲ್ ಪೀಪಲ್ ಆಗ್ಬೇಕು ಅಥವಾ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ PUC ಯಲ್ಲಿ ಟಾಪರ್ಸೇ ಆಗಿರ್ಬೇಕಂತ ಇಲ್ವಲ್ಲ. ಓಕೆ, ಇವಾಗ ಏನ್ ಮಾಡ್ಬೇಕು? ದೀರ್ಘವಾದ ಒಂದು ಉಸಿರು ತಕೊಳ್ಳಿ, ಕಣ್ಣೀರ್ ಒರೆಸ್ಕೊಳ್ಳಿ. ಬನ್ನಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ, ಟೀಚರ್ಸ್ ಹತ್ರ ಮಾತಾಡಿ, ಅಥವಾ ನಿಮ್ಗೆ ಯಾರು ಪ್ರೀತಿ ಪಾತ್ರರು, ನಿಮ್ಮನ್ನ ಯಾರು ಎನ್ಕರೇಜ್ ಮಾಡ್ತಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಮುಂದೆ ಏನ್ ಮಾಡ್ಬೋದು ಅಂತ ನಿಮ್ಗೆ ಏನೆಲ್ಲ ಆಪ್ಷನ್ಸ್ ಇರ್ತದೆ. ರಿವ್ಯಾಲ್ಯೂಯೇಷನ್ ಮಾಡಿಸ್ಬೋದಾ? ಇವಾಗ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಉಂಟಾ? ಹೇಗೂ ಓದಿರ್ತೀರಾ, ಚೆನ್ನಾಗಿ ಒಂದ್ಸರಿ ರಿವಿಷನ್ ಮಾಡಿ ಪುನಃ ಎಕ್ಸಾಮ್ ಬರಲಿಕ್ಕೆ ಆದ್ರೆ ಪುನಃ ಎಕ್ಸಾಮ್ ಬರೀರಿ, ಆಯ್ತಾ? ಅಥವಾ ನೀವೇನು ಒಂದು ಗೋಲ್ ಇಟ್ಕೊಂಡಿರ್ತೀರಾ, ಅದಕ್ಕೆ ನಿಮ್ಗೆ ರೀಚ್ ಆಗ್ಲಿಕ್ಕೆ ಆಗಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಬೇರೆ ಆಪ್ಷನ್ಸ್ ಸಹ ಇರ್ತದೆ, ಆಯ್ತಾ? ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಕೇಳಿ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಪ್ರಯತ್ನ ಪಡಿ. ಏನೇ ಆದ್ರೂ ಸಹ ಎಲ್ಲ ಅರ್ಜೆಂಟ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ ಡಿಸಿಷನ್ಸ್ ಅರ್ಜೆಂಟ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದ್ ದಿನ ಟೈಮ್ ತಕೊಳ್ಳಿ. ಟೈಮ್ ತಗೊಂಡು ನಿಧಾನವಾಗಿ ಆಲೋಚಿಸಿ ಏನ್ ಮಾಡ್ಬೇಕು ಅಂತ ಮುಂದೆ ಹೆಜ್ಜೆ ಇಡಿ. ಒಂದಂತೂ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಯು ಆರ್ ಮೋರ್ ದ್ಯಾನ್ ಯುವರ್ ಮಾರ್ಕ್ಸ್ ಅಂತ, ಆಯ್ತಾ? ನೀವು ಏನು ಅಂತ ಸಾಧಿಸಿ ತೋರಿಸ್ಲಿಕ್ಕೆ ದೊಡ್ಡದಾದಂತಹ ಜೀವನ ಇನ್ನೂ ಬಾಕಿ ಇದೆ. ಕೊನೆಯದಾಗಿ, ಇದೊಂದು ಫಲಿತಾಂಶ ಅನ್ನುವಂಥದ್ದು ನಿಮ್ಮ ಜೀವನವನ್ನ ನಿರ್ಧಾರ ಮಾಡೋದಿಲ್ಲ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮನ ಜೊತೆಗೆ ಡಿಸ್ಕಷನ್ ಮಾಡಿ ಮುಂದಿನ ಹೆಜ್ಜೆ ಇಡಿ. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ, ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ಸ್ ಮೂಮೆಂಟ್ ಚಾನೆಲ್ನಿಂದ ಎಲ್ರಿಗೂ ಒಳ್ಳೇದಾಗ್ಲಿ.